ಕೊಹ್ಲಿ ಇದೊಂದು ಹೆಸರು ಸಾಕು. ಕ್ರಿಕೆಟ್ ಮೈದಾನದಲ್ಲಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯೋಕೆ. ಬ್ಯಾಟ್ ಹಿಡಿದರೆ ಭಯಂಕರ, ಫೀಲ್ಡಿಂಗ್ನಲ್ಲಿ ಚಿರತೆ ವೇಗದ ಆಟಗಾರ, ಸದಾ ಆಕ್ಟಿವ್ ಆಗಿರೋ ಇದೇ ವಿರಾಟ್ ಈಗ ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಹೀರೋ. ಇನ್ಸ್ಟಾಗ್ರಾಮ್ನಲ್ಲಿ 270 ಮಿಲಿಯನ್ ಫಾಲೋವರ್ಸ್ ಹೊಂದಿರೋ ವಿರಾಟ್ ಕೊಹ್ಲಿ ಸಂಪಾದನೆ ಮಾಡಿರೋ ಅಭಿಮಾನ ಅಂತಿದ್ದದಲ್ಲ. ದ್ವೇಷಿಸುವವರನ್ನು ಕೂಡ ಪ್ರೀತಿಸುವಂತೆ ಮಾಡೋ ತಾಕತ್ತು ವಿರಾಟ್ಗೆ ಮಾತ್ರ ಇದೆ. ಯಾಕಂದರೆ ವಿರಾಟ್ ಕ್ರೀಸ್ನಲ್ಲಿದ್ದಾರೆ ಅಂದರೆ ಭಾರತೀಯ ಅಭಿಮಾನಿಗಳಿಗೆ ಅದೇನೂ ಭರವಸೆ, ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ನಂಬಿಕೆ. ಫೀಲ್ಡಿಂಗ್ನಲ್ಲೂ ಕೂಡ ಕೊಹ್ಲಿ ಥರ ವಿಕೆಟ್ಸ್ಗೆ ಟಾರ್ಗೆಟ್ ಇಟ್ಟು ಬಾಲ್ ಎಸೆಯೋಕೆ ಮತ್ತಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಕ್ಯಾಚ್ ಹಿಡಿಯೋ ಫ್ಲೆಕ್ಸಿಬಿಲಿಟಿ ಕೂಡ ಅದ್ಭುತ. ಏಕಾಂಗಿಯಾಗಿ ನಿಂತು ಅದೆಷ್ಟೋ ಬಾರಿ ಭಾರತವನ್ನು ಗೆಲ್ಲಿಸಿರೋ ವಿರಾಟ್ಗೆ ಸಾಮಾನ್ಯ ಜನ ಮಾತ್ರ ಅಲ್ಲ, ಕ್ರಿಕೆಟರ್ಸ್ ಕೂಡ ಫ್ಯಾನ್ ಆಗಿದ್ದಾರೆ. ಗಣ್ಯ ವ್ಯಕ್ತಿಗಳು ಕೂಡ ವಿರಾಟ್ ಅಭಿಮಾನಿಯಾಗಿದ್ದಾರೆ. ಕ್ರಿಕೆಟ್ ಕಿಂಗ್ ಅಂತ ಕರೆಸಿಕೊಳ್ಳೋ ವಿರಾಟ್ ಕೊಹ್ಲಿ T20 ವಿಶ್ವಕಪ್ ಗೆದ್ದ ಮೇಲಂತೂ ರಿಯಲ್ ಬಾಹುಬಲಿಯಾಗಿದ್ದಾರೆ. ಅಭಿಮಾನಿಗಳ ಪಾಲಿಗೆ ಕೊಹ್ಲಿಯೇ ಹೀರೋ, ಕೊಹ್ಲಿಯೇ ಇನ್ಸ್ಪಿರೇಷನ್, ಕೊಹ್ಲಿಯೇ ರೋಲ್ ಮಾಡೆಲ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗುರುವಾರ ರಾತ್ರಿ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಅದೊಂದು ಘಟನೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಲೆ ಎಬ್ಬಿಸಿದ ಸಿನಿಮಾ ಅಂದರೆ ಅದು ಪ್ರಭಾಸ್ ಅಭಿನಯದ ಬಾಹುಬಲಿ. ಅದರಲ್ಲೂ ಪಾರ್ಟ್ 2 ಅಂತೂ ಅಲ್ಟಿಮೇಟ್. ಈ ಸಿನಿಮಾ ನೋಡಿದ ಎಲ್ಲರ ಮನಸ್ಸಲ್ಲೂ ಕೂಡ ಅಚ್ಚಳಿಯದೆ ಉಳಿದ ಸೀನ್ ಅಂದರೆ ಅದು ಇಂಟರ್ವೆಲ್ ದೃಶ್ಯ. ಈಗ ಅಂತಹದ್ದೇ ದೃಶ್ಯವನ್ನ ರಿಯಲ್ ಆಗಿ ರೀಕ್ರಿಯೇಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ಬಲ್ಲಾಳ ದೇವ ಮಾಹಿಷ್ಮತಿ ಸಾಮ್ರಾಜ್ಯದ ರಾಜನಾಗಿ ಪಟ್ಟಾಭಿಷೇಕ ಪಡೆದ ವೇಳೆ ತನ್ನ ಸೈನಿಕರು ಮತ್ತು ಬೆಂಬಲಿಗರು ಮಾತ್ರ ಜೈಕಾರ ಕೂಗ್ತಾರೆ. ಆದರೆ ಅಮರೇಂದ್ರ ಬಾಹುಬಲಿ ಸರ್ವ ಸೈನಾಧಿಪತಿಯಾಗಿ ಅಧಿಕಾರ ಸ್ವೀಕರಿಸಿದ ವೇಳೆ ಪ್ರಜೆಗಳ ಜೈಕಾರದ ಕೂಗಿಗೆ ಇಡೀ ಆಸ್ಥಾನವೇ ಅಲುಗಾಡಿತ್ತು. ಬಾಹುಬಲಿ ಸಂಪಾದಿಸಿದ ಪ್ರೀತಿ ಕಂಡು ರಾಜನೇ ಮೂಕವಿಸ್ಮಿತನಾಗ್ತಾನೆ. ಗುರುವಾರ ಕೂಡ ಅಂತಹದ್ದೇ ದೃಶ್ಯ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಮರುಸೃಷ್ಟಿಯಾಗಿತ್ತು. ಐಕಾನಿಕ್ ಕ್ರಿಕೆಟ್ ಮೈದಾನ ವಾಂಖೇಡೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ವಿರಾಟ್ ಕೊಹ್ಲಿ ಕೂಡ ಬಾಹುಬಲಿ 2 ಚಿತ್ರದ ಇಂಟರ್ವಲ್ ಚಿತ್ರದ ಸನ್ನಿವೇಶವನ್ನು ಎದುರಿಸಿದರು. ನಿರೂಪಕ ಗೌರವ್ ಅವರು T20 ವಿಶ್ವಕಪ್ ಗೆಲುವಿನ ಕುರಿತು ಮಾತನಾಡಲು ಕೊಹ್ಲಿ ಅವರನ್ನು ವೇದಿಕೆ ಮೇಲೆ ಕರೆದಿದ್ರು. ವಿರಾಟ್ ವೇದಿಕೆಯತ್ತ ಬರ್ತಾ ಇದ್ದಂತೆ ಅಭಿಮಾನಿಗಳು ಕೊಹ್ಲಿ ಕೊಹ್ಲಿ ಎಂದು ಜೋರಾಗಿ ಕೂಗಿದ್ದಾರೆ. ಅದು ಹೇಗಿತ್ತು ಅಂದರೆ ಇಡೀ ಮೈದಾನವೇ ರೀಸೌಂಡ್ ಆಗ್ತಾ ಇತ್ತು. ಸಹ ಆಟಗಾರರು, BCCI ಅಧಿಕಾರಿಗಳು ಕೂಡ ಕೊಹ್ಲಿ ಫ್ಯಾನ್ ಫಾಲೋಯಿಂಗ್ ಕಂಡು ಒಂದು ಕ್ಷಣ ದಂಗಾಗಿದ್ರು. ವೇದಿಕೆಗೆ ಆಗಮಿಸಿದ ನಂತರ ಅಭಿಮಾನಿಗಳತ್ತ ಕೈ ಬೀಸಿದ ಕೊಹ್ಲಿ ಮಾತನಾಡಲು ಶುರು ಮಾಡಿದರು. ಆದರೆ ಫ್ಯಾನ್ಸ್ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಕೆಲ ಹೊತ್ತಾದ ಬಳಿಕ ಮೊದಲಿಗೆ ಎಂದು ಮಾತನ್ನ ಶುರು ಮಾಡಿದ್ರು. ಆಗ ಅಭಿಮಾನಿಗಳ ಜೈಕಾರ ಮತ್ತಷ್ಟು ಹೆಚ್ಚಾಗಿತ್ತು. ಕೊಹ್ಲಿ ಕೊಹ್ಲಿ ಎಂದು ಕೂಗತೊಡಗಿದ್ರು. ಈ ವೇಳೆ ವಿರಾಟ್ ಕೊಹ್ಲಿ ಕೂಡ ಭಾವುಕಕ್ಕೆ ಒಳಗಾದ್ರು. ಈ ದೃಶ್ಯ ನೋಡಿದ ಎಷ್ಟೋ ಅಭಿಮಾನಿಗಳಿಗೆ ಅಕ್ಷರಶಃ ಬಾಹುಬಲಿ 2 ಚಿತ್ರದ ಇಂಟರ್ವ್ಯೂ ದೃಶ್ಯವೇ ನೋಡಿದಂತಾಯಿತು. ಆದರೆ ಇಲ್ಲಿ ಯಾವುದೇ ಪಟ್ಟಾಭಿಷೇಕ ಇರಲಿಲ್ಲ ಅಷ್ಟೇ. ಅಸಲಿಗೆ ವಿರಾಟ್ ಮೇಲೆ ಅಭಿಮಾನಿಗಳು ಇಷ್ಟೊಂದು ಪ್ರೀತಿ ತೋರಿಸೋಕೆ ಕಾರಣ ಕೂಡ ಇದೆ. T20 ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಭಾರತ 17 ವರ್ಷಗಳ ನಂತರ ಚುಟುಕು ವಿಶ್ವಕಪ್ಗೆ ಮುತ್ತಿಕ್ಕಿತ್ತು. ಜವಾಬ್ದಾರಿ ಬ್ಯಾಟಿಂಗ್ ನಡೆಸಿದ ವಿರಾಟ್ ಕೊಹ್ಲಿ 59 ಎಸೆತಗಳಲ್ಲಿ 76 ರನ್ ಗಳಿಸಿ ಗೆಲುವಿಗೆ ಪ್ರಮುಖ ಪಾತ್ರವನ್ನು ನೀಡಿದರು. ಹೀಗಾಗಿ ಗೆಲುವಿನಲ್ಲಿ ಕೊಹ್ಲಿಗೂ ಕೂಡ ಕ್ರೆಡಿಟ್ ಸಲ್ಲಬೇಕು. ಇನ್ನು ಕಿಂಗ್ ಕೊಹ್ಲಿಗೆ ಇರೋ ಜನಪ್ರಿಯತೆಗೆ ಇನ್ನೊಂದು ಎಕ್ಸಾಂಪಲ್ ಗುರುವಾರ ಸನ್ಮಾನ ಕಾರ್ಯಕ್ರಮದಲ್ಲಿ ನಡೆದಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ವಿಶ್ವಕಪ್ ಅನ್ನು ಪ್ರದರ್ಶನ ಮಾಡಲಾಯಿತು. ಈ ವೇಳೆ ಜೈಶಾ ಅವರಿಗೆ ವಿರಾಟ್ ಕೊಹ್ಲಿ ಶೇಕ್ ಹ್ಯಾಂಡ್ ಮಾಡಿದರು. ಇದಾದ ಬೆನ್ನಲ್ಲೇ ಅವರನ್ನೇ ನೋಡುತ್ತಾ ನಿಂತಿದ್ದಾರೆ ಜೈಶಾ ವಿರಾಟ್ನ ನೋಡುವುದರ ಎಷ್ಟು ಮಟ್ಟಿಗೆ ಮಗ್ನರಾಗಿದ್ರು ಅಂದರೆ ನಂತರ ಬಂದ ಆಟಗಾರರಿಗೆ ಕೈ ಕುಲುಕೋದನ್ನೇ ಮರೆತು ಬಿಟ್ಟಿದ್ರು. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿಗೆ ಇರೋ ನೇಮು ಫೇಮು ಸದ್ಯಕ್ಕಂತೂ ಯಾವ ಕ್ರಿಕೆಟರ್ಗೂ ಇಲ್ಲ. ಆದರೆ ಈ ಅಭಿಮಾನ ಸಂಪಾದನೆ ಮಾಡೋಕೆ ವಿರಾಟ್ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ಸತ್ಯ.